ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದು ಕನ್ಫರ್ಮ್ ಆಗ್ತಾ ಇದೆ. ಈ ಮೂಲಕ 6 ದಶಕಗಳಲ್ಲೇ ಕಾಂಗ್ರೆಸ್ಸೇತರ ಪ್ರಧಾನಿಯೊಬ್ಬರು ಇಂಥದೊಂದು ಸಾಧನೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದಿನಗಣನೆ ಸ್ಟಾರ್ಟ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಷ್ಟು ನಾವು ಗಮನಿಸಿದ್ವಿ, ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಅಸ್ತು ಅಂದಿದ್ರು ಎನ್ಡಿಎ ಪಕ್ಷದ ಮಿತ್ರಕೂಟಗಳು. ಹೀಗಾಗಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಎನ್ಡಿಎ ಸರ್ಕಾರ ರಚನೆಗೆ ಬಹಳಷ್ಟು ದೊಡ್ಡ ಮಟ್ಟಿಗಿನ ಕಸರತ್ತಿದೆ. ಡ್ರೀಮ್ ಕ್ಯಾಬಿನೆಟ್ ಹೇಗಿರುತ್ತೆ ಈ ಸಲ? ನರೇಂದ್ರ ಮೋದಿ ಅವರ 3.0 ಸರ್ಕಾರದ ಡ್ರೀಮ್ ಕ್ಯಾಬಿನೆಟ್ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಇದೆ. ಇನ್ನೊಂದು ಕಡೆಗೆ ನಿನ್ನೆ ನಡೆದ ಎನ್ಡಿಎ ಒಕ್ಕೂಟದ ನಾಯಕರ ಸಭೆಯಲ್ಲಿ ಹಲವು ಗೊಂದಲಗಳಿಗೆ ತೆರೆ ಎಳೆಯೋ ಕೆಲಸವನ್ನ ಮೈತ್ರಿ ಪಕ್ಷಗಳು ಮಾಡಿದೆ. ಮೋದಿ ನಾಯಕತ್ವಕ್ಕೆ ಬಹುಬರಾಕ್ ಅನ್ನೋ ಕೆಲಸವನ್ನ ಕೂಡ ಎನ್ಡಿಎ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಂತಹ ಅಂಗ ಪಕ್ಷಗಳು ಮಾಡಿರೋದ್ರಿಂದ ಮೋದಿಯವರ ಹಾದಿ ಸುಗಮ ಆಗ್ತಾ ಇದೆ. ಆಗಲೇ ಹೇಳಿದ ಹಾಗೆ 60 ವರ್ಷಗಳಲ್ಲಿ ಇಂಥದ್ದೊಂದು ಸಾಧನೆ ಅಂದ್ರೆ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದಂತಹ ಕಾಂಗ್ರೆಸ್ಸೇತರ ಪ್ರಧಾನಿ ಅನ್ನೋ ಹೊಸ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗೆ 10 ವರ್ಷಗಳ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಡಳಿತಕ್ಕೂ ಕೂಡ ಅಂದ್ರೆ ಸಿಂಗಲ್ ಪಾರ್ಟಿ ಆಡಳಿತಕ್ಕೂ ಕೂಡ ತೆರೆ ಎಳೆದಂಗೆ ಆಗ್ತಾ ಇದೆ. ಸಮ್ಮಿಶ್ರ ಸರ್ಕಾರದ ಯುಗಕ್ಕೆ ನಾವು ಜಾರ್ತಾ ಇದ್ದೀವಿ. ಇಲ್ಲಿ ತನಕ ಸುದೀರ್ಘವಾಗಿ ಭಾರತವನ್ನ ಆಳಿದಂತಹ ಕೀರ್ತಿ ಜವಾಹರ್ಲಾಲ್ ನೆಹರು ಅವರಿಗೆ ಇತ್ತು. ಅವರು 52, 57, 62ರ ತನಕ ಪ್ರಧಾನಿಯಾಗಿ ಇತಿಹಾಸವನ್ನ ಸೆಟ್ ಮಾಡಿದ್ರು. 60 ವರ್ಷಗಳ ಆ ರೆಕಾರ್ಡ್ ಈಗ ಬ್ರೇಕ್ ಆಗ್ತಾ ಇದೆ ನರೇಂದ್ರ ಮೋದಿ ಅವರ ಆಡಳಿತದ ಮೂಲಕ. ಸೊ ನಾಳೆ ಎನ್ಡಿಎ ಒಕ್ಕೂಟದ ಸಂಸದೀಯ ಸಭೆ ಕೂಡ ಇರುತ್ತೆ. ಸಭೆ ಬೆನ್ನಲ್ಲೇ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡನೆ ಮಾಡೋದಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಹಾಗೂ ರಾಷ್ಟ್ರಪತಿಗಳನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ. ನಮ್ಮ ಹತ್ರ ಬಹುಮತ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಎನ್ಡಿಎ ಮೈತ್ರಿಕೂಟದಲ್ಲಿ ಯಾರ್ಯಾರು ಸಪೋರ್ಟ್ ಲೆಟರ್ ಕೊಟ್ಟಿದ್ದಾರೆ ಅದನ್ನ ರಾಷ್ಟ್ರಪತಿಗಳಿಗೆ ಲಗತ್ತಿಸಲಾಗುತ್ತೆ. ನಂತರ ಬಹುಮತ ಸಾಬೀತುಪಡಿಸೋದಕ್ಕೆ ಫ್ಲೋರ್ ಟೆಸ್ಟ್ ಅನ್ನ ಕೂಡ ಮಾಡಲಾಗುತ್ತೆ. ಒನ್ಸ್ ಫ್ಲೋರ್ ಟೆಸ್ಟ್ ಅನ್ನು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದ ನಂತರ 6 ತಿಂಗಳ ಕಾಲ ಎನ್ಡಿಎ ಸರ್ಕಾರ ಸುಭದ್ರವಾಗಿರುತ್ತೆ, ಅವರ ಭವಿಷ್ಯ ಸುಭದ್ರವಾಗಿರುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆ ಅತ್ಯಂತ ವೇಗದಲ್ಲಿ ಸಿಗ್ತಾ ಇದೆ. ಈ ಮೂಲಕ ಸರ್ಕಾರ ರಚನೆಗೆ ಬೇಕಾದಂತಹ ಕಸರತ್ತನ್ನ ಕೂಡ ಬಿಜೆಪಿ ಹಾಗೂ ಬಿಜೆಪಿಯ ಮಿತ್ರ ಪಕ್ಷಗಳು, ಎನ್ಡಿಎನಲ್ಲಿ ಗುರುತಿಸಿಕೊಂಡಂತಹ ಪಕ್ಷಗಳು ಮಾಡ್ತಾ ಇದೆ. ಜೂನ್ 8ನೇ ತಾರೀಕು ದೇಶದಲ್ಲಿ ಮತ್ತೊಮ್ಮೆ ಮೋದಿ ಯುಗಾರಂಭ ಆಗ್ತಾ ಇದೆ. ಶನಿವಾರ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಶಪಥವನ್ನ ಮಾಡ್ತಾರೆ. ಎನ್ಡಿಎ ನಾಯಕರು ಗಣ್ಯರ ಸಮ್ಮುಖದಲ್ಲಿ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮ ದೇಶ ಮಾತ್ರ ಅಲ್ಲ, ಇತರೆ ದೇಶದ ಗಣ್ಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನವನ್ನು ಕೂಡ ಕೊಡೋ ಕೆಲಸವನ್ನು ಮಾಡಲಾಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಮಾಣ ವಚನ ಸ್ವೀಕಾರ ಕೂಡ ಆಗುತ್ತೆ. We are in NDA. I am going for NDA meeting. In course of time, anything will report. We are in NDA. I am going for NDA meeting. In course of time, anything will report. Thank you. We are in NDA. I am going for NDA meeting. In course of time, anything will report. We are in NDA. I am going for NDA meeting. In course of time, anything.